ವೇಗನ್ ಡಯಟ್ ಇತ್ತೀಚೆಗೆ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಸಂಪೂರ್ಣ ಸಸ್ಯ ಆಧಾರಿತ ಆಹಾರ ಪದ್ಧತಿ ಇದಾಗಿದ್ದು ಮಾಂಸ, ಮೀನು, ಮೊಟ್ಟೆ ಇತ್ಯಾದಿ ಯಾವುದೇ ಮಾಂಸಾಹಾರಿ ಉತ್ಪನ್ನಗಳನ್ನು ಒಳಗೊಂಡಿರುವುದಿಲ್ಲ. ಅದೇ ರೀತಿ ಈ ಆಹಾರ ಕ್ರಮದಲ್ಲಿ ಡೈರಿ ಉತ್ಪನ್ನಗಳನ್ನು ಮತ್ತು ಮೊಟ್ಟೆಗಳನ್ನು ಒಳಗೊಂಡಂತೆ ಪ್ರಾಣಿಗಳಿಂದ ಪಡೆದ ಯಾವುದೇ ಆಹಾರವನ್ನು ಬಳಕೆ ಮಾಡೋದಿಲ್ಲ. ಹಾಗಿದ್ರೆ ಈ ವೇಗನ್ ಆಹಾರ ಕ್ರಮ ಅಂದ್ರೇನು? ಇದರಿಂದ ಏನು ಆರೋಗ್ಯ ಲಾಭ ಇದೆ ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ತೂಕ ಇಳಿಸಿಕೊಳ್ಬೇಕು ಅಂತ ಯುವಕ ಯುವತಿಯರು ನಾನಾ ರೀತಿಯ ಕಸರತ್ತುಗಳನ್ನ ಮಾಡುತ್ತಲೇ ಇರ್ತಾರೆ. ವರ್ಕೌಟ್, ಡಯಟ್ ಅಂತ ಸಮಯ ಕಳೆಯುತ್ತಾರೆ. ಅದರಲ್ಲೂ ವೇಗನ್ ಡಯಟ್ ಇತ್ತೀಚೆಗೆ ಭಾರಿ ಟ್ರೆಂಡಿಂಗ್ ನಲ್ಲಿದೆ. ಸಂಪೂರ್ಣ ಸಸ್ಯ ಆಧಾರಿತ ಆಹಾರ ಪದ್ಧತಿ ಇದಾಗಿದ್ದು ಮಾಂಸ, ಮೀನು, ಮೊಟ್ಟೆ ಇತ್ಯಾದಿ ಯಾವುದೇ ಮಾಂಸಾಹಾರಿ ಉತ್ಪನ್ನಗಳನ್ನ ಒಳಗೊಂಡಿರುವುದಿಲ್ಲ. ಅದೇ ರೀತಿ ಈ ಆಹಾರ ಕ್ರಮದಲ್ಲಿ ಡೈರಿ ಉತ್ಪನ್ನಗಳು ಮತ್ತು ಮೊಟ್ಟೆಗಳನ್ನು ಒಳಗೊಂಡಂತೆ ಪ್ರಾಣಿಗಳಿಂದ ಪಡೆದ ಯಾವುದೇ ಆಹಾರವನ್ನ ಬಳಕೆ ಮಾಡುವುದಿಲ್ಲ. ಹಾಗಿದ್ರೆ ಈ ವೇಗನ್ ಆಹಾರ ಕ್ರಮ ಎಂದರೇನು? ಇದರಿಂದ ಏನು ಆರೋಗ್ಯ ಲಾಭ ಇದೆ ಅಂತ ತಿಳಿಯೋಣ. ಹಣ್ಣು ತರಕಾರಿಗಳು ದೇಹಕ್ಕೆ ಬಹಳಷ್ಟು ಪೂರಕ ಅನ್ನೋದು ನಮಗೆ ತಿಳಿದಿದೆ. ಅಂತೆಯೇ ಈ ವೇಗನ್ ಆಹಾರ ಕ್ರಮದಲ್ಲಿ ಸಸ್ಯ ಆಧಾರಿತ ವಸ್ತುಗಳು ಅಂದ್ರೆ ತರಕಾರಿ, ಧಾನ್ಯ ಮತ್ತು ಹಣ್ಣುಗಳು ಒಳಗೊಂಡಿರುತ್ತೆ. ಈ ಡಯಟ್ ಸೆಲೆಬ್ರಿಟಿಗಳ ಉದ್ಯಮದಲ್ಲಿ ಬಹಳ ಜನಪ್ರಿಯವಾಗಿದೆ. ಅನೇಕ ನಟ ನಟಿಯರು ವೇಗನ್ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಫಾಲೋ ಮಾಡ್ತಾರೆ. ಹಣ್ಣು ಮತ್ತು ಧಾನ್ಯಗಳು, ಅವರೆಕಾಳು, ಬೀನ್ಸ್, ತರಕಾರಿಗಳು, ಬ್ರೆಡ್, ಪಾಸ್ತಾ, ತೆಂಗಿನ ಹಾಲು ಮತ್ತು ಬಾದಾಮಿ ಹಾಲು ಮುಂತಾದ ಡೈರಿ ಪರ್ಯಾಯಗಳು, ತರಕಾರಿಗಳು ಮತ್ತು ಸೊಪ್ಪುಗಳಾದ ಪಾಲಕ್, ಬ್ರೊಕೊಲಿ, ಕ್ಯಾರೆಟ್, ಬೀಟ್ರೂಟ್, ಎಲ್ಲ ಬಗೆಯ ಹಸಿರು ತರಕಾರಿಗಳು, ಬಾದಾಮಿ, ವಾಲ್ನಟ್ಸ್, ಶೇಂಗಾ, ಚಿಯಾ ಬೀಜಗಳು, ಫ್ಲಾಕ್ಸ್ ಸೀಡ್ಸ್ ಈ ಬಗೆಯ ಈ ಆಹಾರಗಳನ್ನು ಬಳಕೆ ಮಾಡಲಾಗುತ್ತೆ. ಇನ್ನು ವೇಗನ್ ಡಯಟ್ ನಲ್ಲಿ ಯಾವ ಬಗೆಯ ಆಹಾರ ಒಳಗೊಂಡಿರುವುದಿಲ್ಲ ಅಂತ ನೋಡೋದಾದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿ, ಮಾಂಸ ಮತ್ತು ಸಮುದ್ರ ಆಹಾರ, ಮೀನು, ಕೋಳಿ ಇತ್ಯಾದಿ, ಮೊಟ್ಟೆ, ಜೇನುತುಪ್ಪ. ಹಾಗಿದ್ರೆ ವೇಗನ್ ಡಯಟ್ ಫಾಲೋ ಮಾಡೋದ್ರಿಂದ ಆರೋಗ್ಯ ಲಾಭ ಏನು ಅಂತ ಹೇಳೋದಾದ್ರೆ, ವೇಗನ್ ಆಹಾರ ಕ್ರಮದಿಂದ ಮಧುಮೇಹ ಅಥವಾ ರಕ್ತದೊತ್ತಡದ ಸಮಸ್ಯೆಗಳನ್ನು ತಡೆಯುವ ಶಕ್ತಿ ಈ ಆಹಾರ ಕ್ರಮಕ್ಕಿದೆ. ಹೃದಯದ ಸಮಸ್ಯೆ ಇದ್ದವರಿಗೆ ಒಳಿತು. ಇದರಿಂದ ರಕ್ತದೊತ್ತಡ ನಿವಾರಣೆ ಮಾಡಬಹುದು. ಸಸ್ಯ ಆಧಾರಿತ ಆಹಾರಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ ಅಂಶಗಳು ಹೆಚ್ಚಿದ್ದು ಕ್ಯಾನ್ಸರ್ಗಳ ಅಪಾಯವನ್ನ ಕಡಿಮೆ ಮಾಡಬಹುದು. ಸಸ್ಯಾಹಾರಿ ಉತ್ಪನ್ನಗಳು ಕಡಿಮೆ ಕ್ಯಾಲೋರಿ ಹೊಂದಿರೋದ್ರಿಂದ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ. ಆದರೆ ಈ ವೇಗನ್ ಡಯಟ್ ದೀರ್ಘಕಾಲದವರೆಗೆ ನಾವು ಪಾಲಿಸಿದ್ರೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಮುಖ್ಯವಾಗಿ ಕ್ಯಾಲ್ಸಿಯಂ, ಒಮೆಗಾ 3 ಕೊಬ್ಬಿನಾಮ್ಲಗಳ ಸಮಸ್ಯೆ ನಮ್ಮನ್ನ ಕಾಡಬಹುದು. ಹಾಗಾಗಿ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ಸಿಗದೇ ಇದ್ದಾಗ ರಕ್ತಹೀನತೆ, ನರಗಳ ಸಮಸ್ಯೆ ಹೀಗೆ ನಾನಾ ರೋಗಗಳು ಬರಬಹುದು. ಹಾಗಾಗಿ ಈ ಡಯಟ್ ಫಾಲೋ ಮಾಡುವಾಗ ವೈದ್ಯರ ಬಳಿ ಸಲಹೆ ತೆಗೆದುಕೊಳ್ಳುವುದು ಹೆಚ್ಚು ಸೂಕ್ತ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.